ಮಧುಗಿರಿ ರೈತರ ಹೋರಾಟಕ್ಕೆ ಮೊದಲ ಜಯ. 2 ಕೆಜಿ ಹೆಚ್ಚುವರಿ ವಸೂಲಿ ಆರೋಪಕ್ಕೆ ಬ್ರೇಕ್ ಕ್ರಮಕ್ಕೆ ಆಗ್ರಹ. ಮಧುಗಿರಿ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ಪ್ರತಿ ಚೀಲಕ್ಕೂ 2 ಕೆಜಿ ಹೆಚ್ಚುವರಿ ರಾಗಿ ಪಡೆದುಕೊಳ್ಳಲಾಗುತ್ತಿದೆ ಎಂಬ ವಿಷಯವನ್ನು ಕರುನಾಡ ನ್ಯೂಸ್ ಹೊರತಂದ ನಂತರ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ತೀವ್ರಗೊಂಡಿತ್ತು. 5-10 ವರ್ಷಗಳಿಂದ ಈ 2 ಕೆಜಿ ಯಾರಿಗೆ ಹೋಗುತ್ತಿತ್ತು ಎಂಬ ಪ್ರಶ್ನೆ ರೈತರಲ್ಲೂ ಜನರಲ್ಲೂ ಆಕ್ರೋಶ ಹುಟ್ಟಿಸಿತ್ತು. ಈ ಹಿನ್ನೆಲೆ ಇಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಿಲ್ಲಾ ಅಧಿಕಾರಿಯಾದ ತನ್ವೀರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅವರ ಸಮ್ಮುಖದಲ್ಲೇ ರೈತರು 50 ಕೆಜಿ 600 ಗ್ರಾಂ ಬದಲಿಗೆ 52 ಕೆಜಿ ತಂದುಕೊಡಿ ಎಂದು ಒತ್ತಡ ಹಾಕುತ್ತಾರೆ, ಇಲ್ಲದಿದ್ದರೆ ರಾಗಿ ಸ್ವೀಕರಿಸುವುದಿಲ್ಲ ಎಂದು ಹೇಳುತ್ತಾರೆ ಎಂದು ಮತ್ತೊಮ್ಮೆ ಆರೋಪಿಸಿದರು. ಇದಕ್ಕೆ ಸ್ಪಷ್ಟ ಸೂಚನೆ ನೀಡಿದ ಜಿಲ್ಲಾ ಅಧಿಕಾರಿ, ಇನ್ನಿಂದ ಮುಂದೆ ಸರ್ಕಾರ ನಿಗದಿಪಡಿಸಿದ 50 ಕೆಜಿ 600 ಗ್ರಾಂ ಮಾತ್ರ ಸ್ವೀಕರಿಸಬೇಕು, ಹೆಚ್ಚುವರಿ ರಾಗಿ ತೆಗೆದುಕೊಳ್ಳಬಾರದು ಎಂದು ರೈತರು ಮತ್ತು ಪತ್ರಕರ್ತರ ಸಮ್ಮುಖದಲ್ಲೇ ತಿಳಿಸಿದರು. ರೈತರು ರಾಗಿಯನ್ನು ಕ್ಲೀನ್ ಮಾಡಿ ತರಬೇಕು ಎಂಬ ಮಾತಿಗೆ ಸೊಸೈಟಿಗಳಿಲ್ಲಿ ಕೊಡುವ ರಾಗಿಯಲ್ಲಿ ಧೂಳು ಮರಳು ಇದ್ದರೂ ಒಪ್ಪಿಕೊಳ್ಳುತ್ತೀರಿ, ನಮಗೆ ಮಾತ್ರ ಕಠಿಣ ನಿಯಮ ಏಕೆ ಎಂದು ಪ್ರಶ್ನಿಸಿದರು. ಜಿಲ್ಲಾ ಅಧಿಕಾರಿ, ಸೊಸೈಟಿಯಿಂದ ಬಂದ ರಾಗಿಯಲ್ಲಿ ಕಲ್ಲು ಮಣ್ಣು ಇದ್ದರೆ ಅದನ್ನು ವಾಪಸ್ ನೀಡಿ ಉತ್ತಮ ಗುಣಮಟ್ಟದ ರಾಗಿ ಪಡೆಯಬಹುದು ಎಂದು ಉತ್ತರಿಸಿದರು. ಅಕ್ರಮದ ಕುರಿತು ಕ್ರಮಕ್ಕೆ ಒತ್ತಾಯ. ಇಷ್ಟು ದಿನ 2 ಕೆಜಿ ಹೆಚ್ಚುವರಿ ರಾಗಿ ತೆಗೆದುಕೊಂಡಿದ್ದರೆ ಅದಕ್ಕೆ ಸಂಬಂಧಿಸಿದವರ ಮೇಲೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಬೇಕು ಹಾಗೂ ಕ್ರಮ ಕೈಗೊಂಡಿರುವ ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಎಂದು ಅಲ್ಲಿದ್ದ ಪತ್ರಕರ್ತರು ಒತ್ತಾಯಿಸಿದರು. ಅಕ್ರಮ ನಡೆದಿದೆ ಎಂದಾದರೆ ಅದರ ಜವಾಬ್ದಾರಿ ಯಾರಿಗೆ ಎಂಬುದು ಸ್ಪಷ್ಟವಾಗಬೇಕು, ಕ್ರಮ ಪಾರದರ್ಶಕವಾಗಿರಬೇಕು ಎಂಬುದು ಅವರ ಆಗ್ರಹ. ರೈತರ ಧ್ವನಿಗೆ ಸ್ಪಂದನೆ. ರೈತರು ಒಗ್ಗಟ್ಟಾಗಿ ತಮ್ಮ ಸಮಸ್ಯೆಯನ್ನು ಅಧಿಕಾರಿಗಳ ಮುಂದಿಟ್ಟಿದ್ದು ಗಮನಾರ್ಹ. ಇದೀಗ ನೀಡಿರುವ ನಿರ್ದೇಶನಗಳು ಕಟ್ಟುನಿಟ್ಟಾಗಿ ಜಾರಿಯಾಗುತ್ತಿವೆಯೇ, ಹಳೆಯ ಅವ್ಯವಸ್ಥೆಗೆ ಉತ್ತರ ಸಿಗುತ್ತದೆಯೇ ಎಂಬುದನ್ನು ಮುಂದಿನ ದಿನಗಳಲ್ಲಿ ಗಮನಿಸಬೇಕಿದೆ. ಹಾಗೂ ರಾಗಿ ಕೇಂದ್ರ ಗೋಡನ್ಗಳಿಗೆ ಸಿಸಿಟಿವಿ ಅಳವಡಿಸಬೇಕು ಎಂದು ಅಲ್ಲಿ ತಿಳಿಸಿದರು. ರೈತರ ಶ್ರಮಕ್ಕೆ ನ್ಯಾಯ ಸಿಗಬೇಕು, ಇದೇ ಕರುನಾಡ ನ್ಯೂಸ್ನ ನಿಲುವು. ನಮಸ್ಕಾರ, ನನ್ನ ಹೆಸರು ತನ್ವೀರ್ ಅಲಿ, ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ. ಶನಿವಾರ 1/3/2026 ದಿನಪತ್ರಿಕೆಗಳಲ್ಲಿ ಮಧುಗಿರಿ ತಾಲೂಕಿನ ರಾಗಿ ಖರೀದಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ತೂಕದಲ್ಲಿ ಮೋಸವಾಗುತ್ತಿರೋದ್ರ ಬಗ್ಗೆ ವರದಿ ಪ್ರಕಟವಾಗಿರುತ್ತದೆ. ವರದಿ ಹಿನ್ನೆಲೆಯಲ್ಲಿ ಇಂದು ಮಧುಗಿರಿ ತಾಲೂಕಿನ APMC ಆವರಣದಲ್ಲಿರುವ KFCC ರಾಗಿ ಖರೀದಿ ಕೇಂದ್ರಕ್ಕೆ ನಾವು ಮತ್ತೆ ತಹಶೀಲ್ದಾರರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿರ್ತೀವಿ. ಈ ಮೋಸದಲ್ಲಿ ಆಗುತ್ತಿರೋ ಬಗ್ಗೆ ರೈತರ ಹತ್ರನೂ ಕೂಡ ನಾವು ವರದಿ ತೊಗೊಂಡಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ನಾವು ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅದನ್ನ ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳಿಗೂ ನಾವು ಸೂಚನೆ ನೀಡಿರ್ತೀವಿ. ಮತ್ತು ಇಲ್ಲಿ ಏನು ಹಮಾಲಿಗಳು ಬಂದಿರ್ತಾರೆ ಅವ್ರಿಗೂ ಕೂಡ ಸೂಚನೆ ಕೊಟ್ಟಿರ್ತೀವಿ. ಸೊ ಇದ್ರ ಪ್ರಕಾರ ಏನು ಸರ್ಕಾರ ನಿಗದಿಪಡಿಸಿರುತ್ತೆ ಆ ಸರ್ಕಾರ ನಿಗದಿಪಡಿಸಿರುವಂತಹ ಮಾನದಂಡದ ಅನುಸಾರ ರಾಗಿನ ತಗೋಬೇಕು. ಅದಕ್ಕಾಗಿ ನಾವೇನು ರಾಗಿ ರೈತರು ತೊಗೊಂಡ್ಬರ್ತಾರೆ ಅದನ್ನ ನೀಟಾಗಿ ಜರಡಿ ಮಾಡಿ ಕ್ಲೀನ್ ಮಾಡಿ ಅದನ್ನು ಸರ್ಕಾರ ನಿಗದಿಪಡಿಸಿರುವಂತಹ ತೂಕದಂತೆ ನಾವು ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಈಗ ಏನು ಸಂಬಂಧಪಟ್ಟಿರೋರು ಯಾರು ಸಿಬ್ಬಂದಿಗಳು ಇದ್ದಾರೋ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಳೋದಕ್ಕೂ ಮೇಲಧಿಕಾರಿಗಳಿಗೆ ಶಿಫಾರಸು ಕೂಡ ಮಾಡ್ತೀವಿ. ಸೊ ಎಲ್ಲ ರೈತರಿಗೂ ಮನವಿ ಮಾಡ್ಕೊಳ್ಳೋದು ಏನಂದರೆ, ಏನು ಸರ್ಕಾರ ನಿಗದಿಪಡಿಸಿರುವಂತಹ 50 ಕೆಜಿ 580 ಗ್ರಾಂ ತೂಕದಂತೆ ರಾಗಿನ ನೀಡಬೇಕಾಗಿರುತ್ತದೆ. ಸೊ ಆಮೇಲೆ ಏನು ಇದು ಗುಣಮಟ್ಟದ ರಾಗಿ ತರಬೇಕಾಗಿರೋದು ಮೊದಲ ಪ್ರಾಧಾನ್ಯತೆ ಆಗಿರೋದ್ರಿಂದ ರೈತರು ಅವರು ಏನು ಬೆಳೆದಿರ್ತಾರೆ ಅದು ಒಣಗಿದ ಮತ್ತು ಶುದ್ಧಗೊಳಿಸಿದ ರಾಗಿಯನ್ನೇ ಖರೀದಿ ಕೇಂದ್ರಕ್ಕೆ ತೆಗೆದುಕೊಂಡು ಬರಬೇಕು ಅಂತ ನಾವು ಕೇಳ್ಕೊತೀವಿ. ಆಮೇಲೆ ನಾವು ಸೀನಿಯಾರಿಟಿ ಕೊಟ್ಟಿದ್ದೀವಿ, ಆ ಸೀನಿಯಾರಿಟಿಯಲ್ಲಿ ನಿಗದಿಪಡಿಸಿರೋ ದಿನಾಂಕದಂದೇ ರೈತರು ರಾಗಿನ ತೆಗೆದುಕೊಂಡು ಬರಬೇಕು. ಸೊ ಯಾರು ಕೂಡ ಸೀನಿಯಾರಿಟಿ ಇಲ್ಲದೇ ಈ ಥರ ತೊಗೊಂಡು ಬಂದು 2-3 ದಿನ ಕಾಯಬಾರ್ದು ಅಂತೇಳಿ ನಾವು ರೈತರ ಹತ್ರ ಮನವಿ ಮಾಡ್ಕೋತೀವಿ. ಸೊ ಇಲ್ಲಿ ಶುಚಿಯಾಗಿರ್ತಕ್ಕಂಥದ್ದು ಕ್ಲೀನಿಂಗ್ನೆಸ್ ತಗೋತೀರಿ, ಬಟ್ ಪಡಿತರವಾಗಿ ಸೊಸೈಟಿಯಿಂದ ಕೊಡುವಂಥ ರಾಗಿನ ಪೂರ್ತಿ ಕಳಪೆ ಇರ್ತೈತೆ, ಮಣ್ಣು ಕಲ್ಲು ಕಸ ಎಲ್ಲ ಇರ್ತದಲ್ಲ, ಯಾಕೆ ಸರ್ ಅದು? ಸರ್, ಈಗ ನಾವು ಏನು ರೈತರ ಹತ್ರ ರಾಗಿ ತೊಗೋತೀವಿ, ಈಗೇನು ರೈತರ ಸಮಕ್ಷಮದಲ್ಲಿ ಆಗಿರ್ಬೋದು ಅಥವಾ ಈಗ ನೀವು ಬಂದು ನೋಡ್ತಾ ಇದ್ದೀರಾ, ಇಲ್ಲಿ ನೋಂದಣಿ ಆಗಿರುವಂಥ ರೈತರ ಹತ್ರ ನಾವು ರಾಗಿ ತೊಗೊಂಡು ಅದೇ ರಾಗಿನ ನಾವು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಲ್ಲಿ ಸಂಗ್ರಹಣೆ ಮಾಡ್ತೀವಿ. ಸಂಗ್ರಹಣೆ ಮಾಡಿದ ನಂತರ ಏನು ಆಯುಕ್ತರ ಕಚೇರಿಯಿಂದ ಬರುತ್ತೋ ಅದ್ರ ಪ್ರಕಾರನೇ ನಾವು ಕಂಪ್ಲೀಟಾಗಿ ಇಶ್ಯೂ ಮಾಡ್ತೀವಿ. ಸಮ್ ಟೈಮ್ ಏನಾಗುತ್ತೆ, ರಾಗಿ ಏನಾದರೂ ತೆಳಗಡೆ ಬಿದ್ದಾಗ ತುಂಬಿರೋ ಚೀಲಗಳಲ್ಲಿ ಆ ಥರ ಒಂದೊಂದು ಚೀಲಗಳು ಕಂಡು ಬಂದರೆ ಅದನ್ನ ವಿತರಣೆ ಸಂದರ್ಭದಲ್ಲಿ ನಮಗೆ ತಿಳಿಸಿದರೆ ಆ ಚೀಲನ ರೀಪ್ಲೇಸ್ ಮಾಡಿ ನಾವು ಮತ್ತೆ ಕ್ಲೀನ್ ಮಾಡಿ ಅದನ್ನ ಕೊಡ್ತೀವಿ ಸರ್. ಬಟ್ ಇಲ್ಲಿ ಆ ಥರ ಆಗ್ತಿಲ್ಲ ಸರ್. ಸೊಸೈಟಿನಲ್ಲಿ ಬರುವಂಥ ಪ್ರತಿ ಒಂದು ಚೀಲ ರಾಗಿನೂ ಕಸರೆ, ಎಲ್ಲ ಕಲ್ಲು ಕಸರೆ ಎಲ್ಲ ಬರ್ತದೆ, ಅದು ಕ್ಲೀನಿಂಗ್ ಇರಲ್ಲ. ಕ್ಲೀನಿಂಗ್ ಇಲ್ಲ, ಬಿಟ್ಟೋಗಿ ಅಕ್ಕಿ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಸೊಸೈಟಿಯವರು ಹೇಳ್ಬಿಟ್ಟು ರಾಗಿನ ಉಳಿಸ್ಕೊಂಡ್ಬಿಟ್ಟು ಬರೀ ಅಕ್ಕಿ ಮಾತ್ರ ಕೊಡುವಂಥದ್ದು ನಡೆದಿದೆ. ರಾಗಿನ ಇವತ್ತು ಯಾರು ಆಲ್ಮೋಸ್ಟ್ ತಗೋತಾ ಇಲ್ಲ.
ಆ ತರ ಕಳಪೆ ಗುಣಮಟ್ಟದ ರಾಗಿ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಕ್ರಮ ತಗೋತೀರಾ ಸರ್? ಈಗ ಮುಂಚೆನೇ ಹೇಳಿದೆ, ಇವಾಗ ಆಲ್ರೆಡಿ ನಾವು ಏನು ರೈತರ ಹತ್ರ ರಾಗಿ ತೊಗೋತೀವೋ ಅದೇ ರಾಗಿನ ಸಂಗ್ರಹಣೆ ಮಾಡಿಬಿಟ್ಟು ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ವಿತರಣೆ ಮಾಡ್ತೀವಿ. ವಿತರಣೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಏನು ರಾಗಿ ಕೆಳಗಡೆ ಬಿದ್ದಿರುತ್ತೆ, ಸೋರಿಕೆ ಆಗಿರುವಂಥ ರಾಗಿನ ಚೀಲಕ್ಕೆ ತುಂಬಿಟ್ಟು ಒಂದೊಂದು ಚೀಲನ ಹಂಗೆ ಬಂದಿರ್ತವೆ. ಆ ಥರ ಚೀಲ ಏನಾದರೂ ಕಂಡು ಬಂದರೆ ನಮಗೆ ಗಮನದಲ್ಲಿ ಬಂದರೆ ಇಮಿಡಿಯೇಟ್ ಆಗಿ ಆ ಚೀಲನ ರೀಪ್ಲೇಸ್ ಮಾಡಿಬಿಟ್ಟು ಮತ್ತೆ ಕ್ಲೀನ್ ಮಾಡಿಕೊಡ್ತೀವಿ. ಇನ್ನೂ ಏನು ಹೇಳಿದ್ರೆ ನ್ಯಾಯಬೆಲೆ ಅಂಗಡಿಗೆ ಸಂಬಂಧಪಟ್ಟಂಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಬಿಟ್ಟು ಮಾಹಿತಿನ ನೀಡ್ತೀವಿ. ಧನ್ಯವಾದ.